ಸಂದರ್ಭದಲ್ಲೇ ಸಂಘರ್ಷಮಯ ವಾತಾವರಣ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉಂಟಾಗಿರುವ ಸಂದರ್ಭದಲ್ಲೇ IPL 18ನೇ ಸೀಸನ್ ರದ್ದುಗೊಳಿಸಿದೆ BCCI. ಇನ್ನು 16 ಪಂದ್ಯಗಳನ್ನು ಆಡಬೇಕಾಗಿತ್ತು ತಂಡಗಳು. ಸೇನೆಯ ಬೆಂಬಲಕ್ಕೆ ನಾವು ಸದಾ ನಿಲ್ಲುತ್ತೇವೆ ಅಂತ ಕೂಡ ಹೇಳಿದೆ. ಜೈ ಹಿಂದ್ ಅಂತ ಟ್ವೀಟ್ ಮಾಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ. ನಾವು ಗಮನಿಸಬಹುದು, ವಿ ಸ್ಟ್ಯಾಂಡ್ ಪ್ರೌಡ್, salute with honor and pledge our solidarity with the Indian Armed Forces ಅಂತ ಕೂಡ ಈ ವೇಳೆ ಟ್ವೀಟ್ ಮಾಡಿದ್ದು. ಜೈ ಹಿಂದ್ ಅಂತ ಟ್ವೀಟ್ ಮಾಡಿದೆ. ಇದು ಸೇನೆಯ ಧೈರ್ಯ ಮತ್ತು ಸಾಹಸಕ್ಕೆ ನಮ್ಮ ಸಲಾಂ, ಸೇನೆಯ ಬೆಂಬಲಕ್ಕೆ ನಾವು ಸದಾ ನಿಲ್ಲುತ್ತೇವೆ, ಜೈ ಹಿಂದ್ ಅಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಈ ವೇಳೆ BCCI ನಿರ್ಧಾರವನ್ನು ಸ್ವಾಗತ ಮಾಡಿದೆ. ನಮಗೆ ಆಟಕ್ಕಿಂತಲೂ ಕೂಡ ದೇಶ ಮುಖ್ಯ, ದೇಶದ ರಕ್ಷಣೆ ಮುಖ್ಯ, ಜನರ ರಕ್ಷಣೆ ಮುಖ್ಯ ಮತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಮತ್ತು BCCI ತೆಗೆದುಕೊಂಡಿರುವಂತಹ ಈ ನಿರ್ಧಾರವನ್ನು ನಾವು ವೆಲ್ಕಮ್ ಮಾಡ್ತೀವಿ ಅಂತ RCB ಫ್ರಾಂಚೈಸಿ ಹೇಳಿದೆ. BCCI ನಿರ್ಧಾರವನ್ನು ಸ್ವಾಗತ ಮಾಡಿದೆ. ಇನ್ನು 16 ಪಂದ್ಯಗಳು ನಡೀಬೇಕಾಗಿತ್ತು. ಈ ಫ್ರಾಂಚೈಸಿ ಅಥವಾ ಈ ಒಂದು ಸೀಸನ್ 18ನೇ ಒಂದು ಸೀಸನ್ ಕಂಪ್ಲೀಟ್ ಆಗಲಿಕ್ಕೆ ಇನ್ನು 16 ಮ್ಯಾಚ್ಗಳು ನಡೀಬೇಕಾಗಿತ್ತು. ಇವತ್ತು ಲಕ್ನೋದಲ್ಲಿ RCB ಮತ್ತು LSG ತಂಡಗಳ ನಡುವೆ ಕದನ ಇತ್ತು ಅಥವಾ ಕಾದಾಟ ಇತ್ತು. RCB ಪ್ಲೇ ಆಫ್ಗೆ ಹೋಗೋದಕ್ಕೆ 3 ಮ್ಯಾಚ್ಗಳಲ್ಲಿ ಇನ್ನೊಂದು ಮ್ಯಾಚನ್ನು ಗೆದ್ದರೆ ಸಾಕು ಪ್ಲೇ ಆಫ್ಗೆ ಹೋಗೋದು ಒಂದಷ್ಟು ಅಂದರೆ ತುಂಬ ಸುಲಭ ಆಗ್ತಾ ಇತ್ತು. ಒಂದು ಮ್ಯಾಚನ್ನು ಗೆದ್ದರೆ ಸಾಕು ಪ್ಲೇ ಆಫ್ಗೆ ಹೋಗ್ತಾ ಇತ್ತು. ಮತ್ತೊಂದು ಕಡೆ LSGಗೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿತ್ತು. ಇನ್ನು ಆಡುವಂಥ 3 ಮ್ಯಾಚ್ಗಳನ್ನು LSG ಗೆಲ್ಲಲೇಬೇಕಾಗಿತ್ತು ರಿಷಬ್ ಪಂತ್ ಪಡೆ. ಹಾಗಾಗಿ ಈ ಒಂದು ಮ್ಯಾಚ್ ಬಹಳ ಇಂಪಾರ್ಟೆಂಟ್ ಆಗಿತ್ತು LSGಗೆ. ಆದರೆ ಎಲ್ಲಕ್ಕಿಂತ ಮುಖ್ಯ BCCI ತೆಗೆದುಕೊಂಡಂಥ ನಿರ್ಧಾರ. ಭಾರತ ಪಾಕಿಸ್ತಾನದ ನಡುವಣ ಯುದ್ಧದ ಕಾರ್ಮೋಡ ಆವರಿಸಿರುವಂತಹ ಸಂದರ್ಭದಲ್ಲೇ, ದಾಳಿ ಪ್ರತಿದಾಳಿಗಳು ನಡೆಯುವಂತಹ ಸಂದರ್ಭದಲ್ಲೇ BCCI IPL ಟೂರ್ನಮೆಂಟನ್ನು ರದ್ದು ಮಾಡಿದೆ. ಇದನ್ನು RCB ಸ್ವಾಗತ ಮಾಡಿದೆ.